ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಸ್ಟಾರ್ ಫ್ರೂಟ್ ಆ್ಯಸ್ ಅ ವೆಜಿಟೇಬಲ್. ಇವತ್ತು ನನ್ನ ಟಾಪಿಕ್ ಸ್ಟಾರ್ ಫ್ರೂಟಿಂದ ಒಂದು ಪಲ್ಯವನ್ನು ಮಾಡೋದು. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ 8 ಸ್ಟಾರ್ ಫ್ರೂಟ್ ಸಾಕು, 2 ಈರುಳ್ಳಿ, 1 ಬೆಳ್ಳುಳ್ಳಿಯ ಉಂಡೆ, 2 ಟೊಮೆಟೊಸ್, 1 ಕ್ಯಾಪ್ಸಿಕಮ್ ಅಥವಾ ಬೆಲ್ ಪೆಪ್ಪರ್, 4 ರಿಂದ 5 ಮೆಣಸಿನಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಅಥವಾ ಗಾರ್ನಿಷ್ ಮಾಡೋದಕ್ಕೆ ನಮಗೆ ಒಂದಷ್ಟು ಕೊತ್ತಂಬರಿ ಸೊಪ್ಪಿನ ಅವಶ್ಯಕತೆ ಇದೆ. ಮೊದಲು ಏನು ಮಾಡಬೇಕು ಅಂದರೆ ಈ ಸ್ಟಾರ್ ಫ್ರೂಟ್ನ ನೀಟಾಗಿ ಕಟ್ ಮಾಡ್ಕೊಬೇಕು. ಸೊ ಸ್ಟಾರ್ ಫ್ರೂಟ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಅದರ ಒಳಗಿರ್ತಕ್ಕಂಥ ಬೀಜವನ್ನು ತೆಗೆದು ನಮಗೆ ಬೇಕಾದಂಥ ಶೇಪ್ನಲ್ಲಿ ನಾವು ಕಟ್ ಮಾಡ್ಕೊಬೋದು. ನಾನು ಅದನ್ನು ಮೊದಲು ಸ್ಟಾರ್ ಶೇಪ್ನಲ್ಲೇ ಕಟ್ ಮಾಡ್ಕೊತೀನಿ. ಆಮೇಲೆ ಅದನ್ನು ಸ್ಟಾರ್ ಶೇಪ್ ತುಂಬ ದೊಡ್ಡದು ಅಂತ ಅನ್ನಿಸ್ತು, ಹಾಗಾಗಿ ಅದನ್ನು ನಾನು ಚಿಕ್ಕದಾದಂಥ ಶೇಪ್ನಲ್ಲಿ ಕಟ್ ಮಾಡಿಕೊಂಡೆ. ಈ ಸ್ಟಾರ್ ಫ್ರೂಟಿಂದ ಏನು ಪ್ರಯೋಜನ ಅಂತಂದರೆ ಫೈಬರ್ ಅಂಶ ಹೆಚ್ಚಾಗಿದೆ, ಹಾಗೆಯೇ ನಮಗೆ ಜೀರ್ಣಕ್ರಿಯೆಗೆ ಹೆಚ್ಚು ಸಹಾಯ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಸ್ಟಾರ್ ಫ್ರೂಟು ತುಂಬಾ ಬೆನಿಫಿಷಿಯರ್. ಸೊ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಕೆಲವು ಸಲ ಉಪ್ಪು ಖಾರ ಹಾಕ್ಕೊಂಡು ಸ್ವೀಟಾಗಿ ತಿಂತೀವಿ ಅಷ್ಟೇ, ಸ್ವೀಟ್ಸ್ ಥರ. ಆದರೆ ಇದನ್ನು ಪಲ್ಯ ಮಾಡಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಹಾಗೆ ತಿನ್ನುವಾಗ ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಪಲ್ಯ ಮಾಡಿದಾಗ ವೆಜಿಟೇಬಲ್ ಆಗಿ ಆರಾಮಾಗಿ ತಿನ್ಬೋದು. ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿಯನ್ನು ನಾವು ದಪ್ಪವಾಗೂ ಕಟ್ ಮಾಡ್ಕೊಬೋದು, ಅಥವಾ ನಾವು ಈ ಮೊಟ್ಟೆಗೆ ಹೇಗೆ ಕಟ್ ಮಾಡ್ಕೊತೀವೋ ಆ ಥರ ಬೇಕಾದರೂ ಕಟ್ ಮಾಡ್ಕೊಬೋದು. ಬೇಗನೆ ತುಂಬ ಸಣ್ಣದಾಗಿ ನಾನು ಸ್ಟಾರ್ ಫ್ರೂಟ್ನ ಕಟ್ ಮಾಡಿರೋದ್ರಿಂದ ಇದನ್ನು ಕೂಡ, ಆನಿಯನ್ನು ಕೂಡ ನಾನು ಚಿಕ್ಕದಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ. ಆನಂತರ ಒಂದು ಪಾತ್ರೆಯಲ್ಲಿ ನಮಗೆ ಬೇಕಾದಷ್ಟು, ಅಂದರೆ ಹೆಚ್ಚು ಬೇಡ, ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡೋಣ. ಈ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಪಟ ಅಂತ ಹೇಳಿ ಚೆನ್ನಾಗಿ ಸಿಡಿಬೇಕು, ಇಲ್ಲಾಂದರೆ ಕೆಲವು ಸಲ ಸಾಸಿವೆ ಸಿಡ್ದಿಲ್ಲ ಅಂತಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಅಥವಾ ಕರ್ಬೇವಿನ ಸೊಪ್ಪು ಅಂತಲೇ ಹೇಳ್ತೀವಿ, ಅದನ್ನು ಹಾಕ್ಕೊಂಡು, ನನಗೆ ಇಲ್ಲಿ ಫ್ರೆಶ್ ಕರ್ಬೇವಿನ ಸೊಪ್ಪು ಸಿಗಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಒಣಗಿದ್ದು ಹಾಕಿದ್ದೀನಿ. ಆನಿಯನ್ ಹಾಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡೆ. ನಿಮಗೆ ಬೇಕಾದರೆ ಮೊದಲು ಕರ್ಬೇವಿನ ಸೊಪ್ಪು ಹಾಕಿದ್ದ ನಂತರ ಇಮಿಡಿಯೇಟ್ಲಿ ಮೆಣಸಿನ್ಕಾಯಿ ಹಾಕ್ಕೊಬೋದು, ಅಥವಾ ಆನಂತರ ಆನಿಯನ್ ಅಥವಾ ಈರುಳ್ಳಿಯನ್ನು ಹಾಕ್ಕೊಬೋದು. ಆ್ಯಕ್ಚುಲಿ ನಾನು ಇಲ್ಲಿ ಆ್ಯಡ್ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಆ್ಯಡ್ ಮಾಡೋದು ಮರೆತುಬಿಟ್ಟೆ, ಹಾಗಾಗಿ ಆನಂತರ ನಾನು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ನಂತರ ಆನಿಯನ್ನು ಸ್ವಲ್ಪ ರೆಡ್ ಕಲರ್ ಬರಬೇಕು. ಜಾಸ್ತಿ ರೆಡ್ ಇದ್ದರೂ ಸ್ವೀಟ್ ಆಗಿಬಿಡುತ್ತೆ. ಸ್ವಲ್ಪ ಆನಿಯನ್ ನಿಮಗೆ ಹದ ಎಷ್ಟು ಬೇಕೋ ಅಷ್ಟು ಹದಕ್ಕೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಈ ಕ್ಯಾಪ್ಸಿಕಮ್ ಅಥವಾ ಬೆಲ್ ಪೆಪ್ಪರ್ ಅಂತ ಹೇಳಿ ಏನು ಹೇಳ್ತಾರೆ, ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಬೆಲ್ ಪೆಪ್ಪರ್ನ ಏನಕ್ಕಪ್ಪ ಆ್ಯಡ್ ಮಾಡೋದು ಅಂದರೆ, ಬರೀ ನೀವು ಸ್ಟಾರ್ ಫ್ರೂಟ್ನೇ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಸಿಗೋದಿಲ್ಲ. ಅದಕ್ಕೆ ಈ ಬೆಲ್ ಪೆಪ್ಪರ್ನ ಆ್ಯಡ್ ಮಾಡಿದಾಗ ಸ್ವಲ್ಪ ಟೇಸ್ಟಿಯಾಗಿ ನಿಮಗೆ ಬಾಯಿಗೆ ಕಚ್ಚೋದಕ್ಕೆ ಸಿಗುತ್ತೆ. ಹಾಗಾಗಿ ಬೆಲ್ ಪೆಪ್ಪರ್ನ ಅಥವಾ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಹದವಾಗಿ ಬೆಂದಿದೆ ಅಂತ ಹೇಳಿ ಫೀಲ್ ಆದ ತಕ್ಷಣ ಈ ಕಟ್ ಮಾಡಿರ್ತಕ್ಕಂಥ ಸ್ಟಾರ್ ಫ್ರೂಟ್ನ ಹಾಕ್ಕೊತೀನಿ. ಈ ಸ್ಟಾರ್ ಫ್ರೂಟ್ನ ನೀಟಾಗಿ ಹಾಗೆಯೇ ಸ್ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಾದಂಥ ಉಪ್ಪನ್ನು ಹಾಕ್ಕೊಬೋದು. ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಬಟ್ ನಿಮಗೆ ಬೇಕಾದಂಥ ಒಂದು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆಯೇ ಬೇಯೋದಕ್ಕೆ ಬಿಡಿ. ಅದು ಸ್ವಲ್ಪ ಬೆಂದಿದೆ ಅಂಥೇಳಿ ನಿಮಗೆ ಫೀಲ್ ಆದಾಗ ಆನಂತರ ಏನನ್ನು ಆ್ಯಡ್ ಮಾಡಬೇಕು ಅಂದರೆ ಟೊಮೆಟೊ, ಜಾಸ್ತಿ ಬೇಡ, ಟೊಮೆಟೊ 2 ಸಾಕು.
ಯಾಕೆಂದರೆ ಜಾಸ್ತಿ ಹುಳಿ ಆಗಿಬಿಡುತ್ತೆ. 2 ಟೊಮೆಟೊ ಸಾಕು, ಸಾಧಾರಣ ಶೇಪ್ದು ಅಥವಾ ಸಾಧಾರಣ ಸೈಜ್ದು 2 ಟೊಮೆಟೊಸ್ ಸಾಕು. ಟೊಮೆಟೊಸ್ ಹಾಕಿದ ನಂತರ ಈಗ ನಾವು ಮಸಾಲೆ ಐಟಮ್ಸನ್ನು ಹಾಕಬೇಕು. ನಾನು ಫಸ್ಟ್ ಹಾಕಿದ್ದೇನೆ ಈ ಚಿಕನ್ ಮಸಾಲಾನ ಫಸ್ಟ್ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಆನಂತರ ಸ್ವಲ್ಪ ಅಥವಾ ಅರ್ಧ ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ, ಅಥವಾ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಅದಕ್ಕೆ 1 ಗ್ಲಾಸ್ ಅಥವಾ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಏಕೆಂದರೆ ಅದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯೋದಕ್ಕೋಸ್ಕರ ನೀರನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಅಥವಾ ನಿಮಗೆ ಗ್ರೇವಿ ಐಟಮ್ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ, ಬಟ್ ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಸೊ ಅರಿಶಿಣ ಪುಡಿ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಒಳ್ಳೆ ಫ್ಲೇವರ್ ಸ್ಮೆಲ್ ಬರುತ್ತೆ ನಿಮಗೆ. ಆ ಸ್ಮೆಲ್ ಬರೋವರೆಗೆ ನೀಟಾಗಿ ಫ್ರೈ ಮಾಡಿ. ಆಮೇಲೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಿ. ನೀವು ಹೆಚ್ಚು ಆ್ಯಡ್ ಮಾಡಿದ್ರೆ ಸ್ವೀಟ್ ಆಗಿಬಿಡುತ್ತೆ. ಸ್ವಲ್ಪ ಆ್ಯಡ್ ಮಾಡಿ. ನಾನಿಲ್ಲಿ ಕಾಲು ಭಾಗದಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಬೆಲ್ಲವನ್ನು. ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1-2 ನಿಮಿಷಗಳ ಕಾಲ ಹಾಗೆ ಬೇಯೋದಕ್ಕೆ ಬಿಡಿ. ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಗಾರ್ನಿಷ್ ಮಾಡ್ತಾರೆ. ನಾನು ಅದನ್ನು ಹಾಗೇ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸಮಯ ಕ್ಲೋಸ್ ಮಾಡಿದೆ. ಆ ಹಬೆನಲ್ಲೇ ಬೆಂದಿರುತ್ತೆ. ಆನಂತರ ಟೇಸ್ಟ್ ನೋಡೋಣ ಅಂಥೇಳಿ ಕಪ್ಪಿಗೆ ಹಾಕ್ಕೊಂಡ್ವಿ. ಟೇಸ್ಟ್ ಅಂತೂ ಹೇಗಿರುತ್ತಪ್ಪ ಅಂತ ಅಂದ್ಕೊಂಡೆ, ಯಾಕೆಂದರೆ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದ್ದು. ಸೊ ಟೇಸ್ಟ್ ಅಂತೂ ಯಮ್ಮಿ ಆಗಿತ್ತು. ಫಸ್ಟ್ ಟೇಸ್ಟ್ ಮಾಡಿದ್ದು ಲಿಯೋನ್ ಸೊಹೆಲ್. ಯೂಶಲಿ ಅವನಿಗೆ ಇಷ್ಟ ಇಲ್ಲ ಅಂದರೆ ಹಾಗೇ ಇಡ್ತಾನೆ, ಬಟ್ ಒಂದು ಸ್ಪೂನೂ ಕೂಡ ನೆಕ್ತಿದ್ದಾನೆ ಅಂತ ಅಂದರೆ ಟೇಸ್ಟಿ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನಂತರ ನಾನು ಟೇಸ್ಟ್ ಮಾಡಿದೆ. ನಾನು ಮಾಡಿದಂಥ ಓನ್ ರೆಸಿಪಿನ ಟೇಸ್ಟ್ ಮಾಡಬೇಕಾದ್ರೆ ಖುಷಿ ಅನ್ನಿಸ್ತು, ಏಕೆಂದರೆ ಟೇಸ್ಟಿಯಾಗಿದ್ದರಿಂದ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.